ನಾಯ್ಕ ಚೆನ್ನಾಗಿರೋದ ಮೆಣಸಿನ್ಕಾಯಿ ಹಾಕು, ಉಪ್ಪು ಹಾಕು, ಮತ್ತೆ ಬೆಳ್ಳುಳ್ಳಿ ಹಾಕು, ಬೆಲ್ಲ ಹಾಕು, ಕೊತ್ತಂಬರಿ ಸೊಪ್ಪು ಹಾಕು, ಮಿಕ್ಸಿಗೆ ಹಾಕಿ ಜೀರಿಗೆ ಹಾಕು, ನಂಗೂ ಒಂದ್ ಸ್ವಲ್ಪ ಕೊಡು. ಒಳಕಲ್ ಇದ್ರೆ ಕುಟ್ತಾರಂಟಿ, ಕುಟ್ಟಿದ್ರು ಚೆನ್ನಾಗಿರುತ್ತೆ. ಲಾಲಿಪಾಪ್ ತರ ಮಾಡಿ ಹುಡುಗರಿಗೆ ಕೊಡೋದು. ನಾವ್ ಚಿಕ್ಕ ಹುಡುಗರಾಗೆಲ್ಲ ಜಾಸ್ತಿ ಇದೆ. ಗುಂಡ್ಕಲ್ ಅಲ್ಲಿ ಹಾಕ್ಬಿಟ್ಟು ಕುಟ್ಬಿಟ್ಟು ತಿಂತಿದ್ವಿ. ಈಗ ಬಂದ್ರೆ ನೋಡ್ರಮ್ಮ ಲಕ್ಷ್ಮಮ್ಮನವ್ರೆ ಕಾಯಿ. ನಂಗೆ ಹೆಂಗೋ ಆಂಟಿ ಒಂದ್ ವರ್ಷಕ್ಕಾಗ ಹುಣ್ಸೆಹಣ್ಣು ಕುಟ್ಕೊಟ್ಟು ಹೋಗ್ತಾರೆ. ಹೋದ್ ವರ್ಷನು ಕರೆಕ್ಟ್ ಆಗಿ ಈ ಟೈಮಿಗೆ ಬಂದ್ರು. ಒಂದ್ 5-6 ಕೆಜಿ ಹುಣ್ಸೆಹಣ್ಣು ಕುಟ್ಟಿ ಕ್ಲೀನ್ ಮಾಡಿ ಕೊಟ್ಟೋದ್ರು. ಈ ವರ್ಷದ ಬಂದವ್ರೆ ಕೊಟ್ಟವ್ರೆ ಕ್ಲೀನ್ ಮಾಡ್ಕೊಟ್ಟು ಹೋಗ್ತಾರೆ. ವರ್ಷ ಬಂದು ಈ ಟೈಮ್ಗೆ ಕೊಟ್ಟು ಕ್ಲೀನ್ ಮಾಡ್ಕೊಟ್ಟು ಹೋಗಿ. ಅಲ್ಲಿ ಕಿತ್ಕೊಂಡ್ ಬಾ, ಒಣಗಾಕು, ಕುಟ್ಟು ಒಳ್ಳೆ ತೆಗಿ, ಒಳ್ಳೆ ತೆಗಿ, ಒಳ್ಳೆ ತೆಗಿ, ಮತ್ತೆ ಒಣಗಾಕು, ಕುಟ್ಟು. ಇದ್ರ ಮೇಲೆ ಒಂದ್ ಗಾದಿ ಐತೆ ಏನ್ಲ ಎಂತದ ತುಬ್ಬಂ ತಗ್ಗಿತ್ತಲ್ಲ, ದುಗ್ ನನ್ ಮಗ್ನೆ ಹಂಗೆಲ್ಲ ಮಗ್ನೆ ಅಂತಾರೆ ಹುಣ್ಸೆಹಣ್ಣಿಗೆ. ಒಗಟು ದುಬ್ಬಂ ತಗ್ಗಿತ್ತಲ್ವ ದುಗ್ ನನ್ ಮಗ್ನೆ ಹಂಗೆಲ್ಲ ಅರಿತಲ್ವ ಅದಕ್ ನನ್ ಮಗ್ನೆ. ಅಡ್ಕೆ ವಿಳ್ಯದಿಲ್ಲ ಏನಮ್ಮ ಹೇಳೋದು ಗಾದೆ? ಯಾಕೆ ಏನ್ ತಿಂದ್ ಬಂದೆ ವಾಯ್ಸ್ ಹೋಗಕ್ಕೆ? ಅಷ್ಟೇ ಒಂದ್ ಬೋಂಡ 2 ಹಪ್ಳಕ್ಕೆ ಗಂಟ್ಲು ಹೋದ್ರೆ ಹಾಗಾದ್ರೆ ನಿನ್ ಮೊಮ್ಮಗಳು ನೀನೊಂದ್ ವಾರ ಹೆಂಗ್ ಮೇಂಟೈನ್ ಮಾಡ್ತೀಯಾ? ಎರಡು ಬೋಂಡ, ಒಂದ್ ಹಪ್ಳ, ಅಷ್ಟಕ್ಕೆ ಆಡಿಯೋ ಔಟು. ಎರಡಾಯ್ತು, ಒಂದು ಒಬ್ಬಟ್ಟು, ಆಮೇಲೆ ಒಂಚೂರು ಅನ್ನ ಸಾಂಬಾರು. ಅದಕ್ಕೆ ನಿಂಗೆ ಆಡಿ ಔಟ್ ಆಗಿರೋದು ಅಲ್ಲೇನಮ್ಮ ಚಿನ್ನಮ್ಮ, ಹೌದಲ್ವಾ? ಓ ಎಷ್ಟ್ ಸಲ ಕೂಗಿದ್ ನಿದ್ದೆ ಮಾಡಿದ್ದೆ. ಹೋಗ್ಲಿ ಆ ಆಂಟಿ ಹುಣ್ಸೆಹಣ್ಣು ಕುಟ್ಟೋದಂತ ಹೇಳ್ಕೊಡು. ಅಲ್ಲ ಹಂಗಲ್ಲ, ಜೀರಿಗೆ ಇದು ಲಾಲಿಪಾಪ್ ಮಾಡಕ್ಕೆ ಏನೇನ್ ಹಾಕದ ಹೇಳ್ಕೊಡ್ಬೇಕಂತ ನಾನೇ ನೀನ್ ಹಂಗೆ ಹೇಳ್ಕೊಡ್ತೀವಿ. ಹುಣಸೆ ಹಣ್ಣು, ಜೀರಿಗೆ. ಈಗ ಹೇಳ್ತದ ನೋಡ ಆಂಟಿ ಸರಿಯಾಗಿ. ಹೇಳ ಆಂಟಿ. ಜೀರಿಗೆ, ಉಪ್ಪು, ಬೆಲ್ಲ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಮಿಕ್ಸಿಗೆ ಹಾಕೋದು. ನೀರು ಒಂದ್ ಚೊಂಬ್ ನೀರು ಒಯ್ಯಿ. ಎಷ್ಟೆಷ್ಟಪ್ಪ ಬೇಕು ನಿಂಗೆ? ನಿಂಗ್ ಬೇಕಾ ಲಾಲಿಪಾಪ್ ಬೇಕಾ? ಲಾಲಿಪಾಪ್ ಬೇಕಾ? ಹ ಅದೇ ನಂಗೂ ರಾಯಿಸ್ತಿದೀಯಾ? ಓಯ್ ಅಲ್ಲಾಜಿ ಆಂಟಿ ಇವ್ರ ಹೆಂಗ್ ಗೊತ್ತಾ, ಇವ್ರ ನಮ್ಮ ಮನೆಗ್ ಬಂದ್ರೆ ನೋಡು ಅಡ್ಗೆ ಮನೆಗೂ ಎಲ್ಲ ಎಲ್ಲಕ್ಕಿರ್ತೀನಿ ಅಂತ ಗೊತ್ತು. ನಂಗ್ ಕೇಳಲ್ಲ, ಮಾಡ್ಕೊಂತಾರೆ, ತಿಂತಾರೆ. ಏನಂಟಿ? ಅದೇ ನನ್ ತಂಗಿ ಮನೆಗೆ ಹೋದ್ರೆ ಮಾತ್ರನ ಎಲ್ಲ ಕೇಳ್ಬೇಕು ಮಾಡ್ಬೇಕು ಅಂತ ಅಲ್ಲೂ ಮಾಡಲ್ಲ. ಅವ್ರ ಮನೆಗ್ ಮನ್ನಾಡೆ ಉಂಡ್ಗ ಅಂಗ್ಲಾನು ಚೆಲ್ಲಲ್ಲ, ವಿದ್ಯೆ ಮಾಡ್ತಾರೆ. ಇರೋದ್ ಹೇಳ್ತಿಲ್ಲ, ಉಂಡ್ಗ ಅಂಗ್ಲಾನು ಚೆಲ್ಲಲ್ಲ. ಕಳ್ತಕ್ಕೆ ಕಾಫಿ ತಂದು ಕೊಡ್ತಾರೆ, ಇದು ಮ್ಯಾಟ್ರು. ಕಳ್ತಕ್ಕೆ ಗಂಗನು ತಗೊಂಡೋಗ ಅವರೇ ತಗೊಂಡ್ ಪಳಿತೀನಿ ಅಂದ್ರೂ ತೊಗೊಳ್ಕೊಡ್ತಾನ. ನನ್ಗಿದ್ ಬೇಕಿತ್ತು. ಇಲ್ಲಂತ ಹೇಳಲ್ಲ. ನಮ್ಮ ಇರೋದೇ ಹೇಳ್ತಾ ಇದೀಯ. ನಮ್ಮನೆಗ್ ಮಾತ್ರ ನಾನ್ ಮಾತ್ರ ಬಿಡಲ್ಲಮ್ಮ. ನಮ್ಮನೆಗ್ ಮಾತ್ರ ಎಲ್ಲಾ ಮಾಡ್ಬೇಕು. ಊಟ ತಟ್ಟೆನೂ ತೊಳಿಬೇಕು, ನೆಲನೂ ಒರೆಸ್ಬೇಕು, ಅಡ್ಗೆನೂ ಮಾಡ್ಬೇಕು. ಮಾಡ್ತಾರೆ, ನಂಗೂ ಮಾಡಿ ಹೋಗ್ತಾರೆ. ನಮ್ ಮನೆಗ್ ನಾನೇ ಯಾರನ್ನ ಮಾತಾಡ್ಸ್ಕೊಂಡ್ ಹೋಗಲ್ಲಮ್ಮ. ನಮ್ ಮನೆಗ್ ನಾನೇ ಅತ್ತೆ, ನಾನೇ ಸೊಸೆ, ನಾನೇ ಮಾವ. ನಮ್ ಮನೆಗ್ ಯಾರು ಇಲ್ಲ, ಅದಕ್ಕೆ ಮಾಡ್ತಾರೆ. ಕರೆಕ್ಟ್, ಇದು ಮಾತು ಒಪ್ಕೊಬೇಕು.
ತಾತ ಬರ್ತೈತಿ ಆ ತಾತ ಇಟ್ಕೊಂಡು ಕುತ್ಕೊಂತೈತಿ ಬಾರಮ್ಮ ಕುಕ್ರ ಅಂತೈತಿ ಕುಕ್ಕಂಡ್ರೆ ಜಯಮ್ಮ ಟೀ ತಕೊಂಡ್ರೆ ಲೋಟ ಆಗ್ತೈತಿ ಲೋಟ ಟೀ ನನ್ ತಂಗಿ ಮನೆ ಸ್ಟೋರಿ. ನಾವ್ ಒಂದ್ ಲೋಟ ಕೊಡ್ತೈತಿ ಕುಡಿತೀವ ಅಕ್ಕ ಕುಕ್ಕಳಕ್ಕ ಯಾವಾಗ ಇದ್ದಿದ್ದೆ ಅಂತ ನಂಗೆ ಯಾಕ ಸಾಕಾತು ಅಂತ ಕುಂತ್ಕೊಂಡ್ ಕುತ್ಕೊಂತೈತಿ. ನಮ್ಮನೆಗ್ ಬಂದ್ರಿ ಇವ್ರು ಇನ್ನೇನ್ ಮಾಡೋದಿಲ್ಲ ಆಂಟಿ. ಅಮ್ಮಮ್ಮ ಅಂದ್ರೆ ಮಧ್ಯಾಹ್ನ ಸಾರು ಕಸ ಗುಡಿಸ್ತಾರೆ, ಆಮೇಲೆ ಹೋಗ್ ರೂಮ್ ಸೆಟ್ಲ್ ಆದ್ರೆ ಇನ್ನ ಆಮೇಲೆ 3 ಗಂಟೆಗೆ ಎದ್ದ ಬರ್ತಾರೆ ಈಚೆಗೆ. ಅವಾಗ ಒಂದ್ ರೌಂಡ್ ಅವ್ರಿಗೂ ಟೈಮ್ ಪಾಸ್ ಆಗ್ಬೇಕಲ್ಲ, ಅದಕ್ಕೆ ಮಾಡ್ತಾರೆ. ಓ ಬೆಳಗಿನ ಜಾವ 3 ಗಂಟೆಗೆ ಆಂಟಿ ನೋಡ್ತೀಯ ಕೌಂಟ್ರ್ ಕೊಡೋದ. ಅವಳು ಬಂದ್ರೆ ಒಂದು ಇದನ್ನು ಕೊಡಲ್ಲ. ಗದರ್ಕೊಂಡ್ರೆ ಮಾತ್ರ ಮಗನ್ ಇತ್ತಾಡಿ ಹೋಗಕ್ ಬಂದು ಮುಗಿಸ್ತಾಳೆ. ಇಲ್ಲ ಅಂದ್ರೆ ನಾನೇ ಮುಗಿಸಿ ಅದಕ್ಕೂ ರೆಡಿ. ನನ್ ತಂಗಿ ನಾನಿಲ್ಲಪ್ಪ, ನಾನ್ ಇವ್ರ ಮನೆಗ್ ಹೋದ್ರೆ ಮಾಡ್ತೀನಮ್ಮ. ಒಂದ್ ಕಡ್ಡಿಲಿ ಎತ್ತಿಕಲ್ಲ ಅವಳು ಮುಂದ್ ಗಂಗಾನು ಅಲ್ಲಿ ಹೋಗ್ಬಿಟ್ಟು ಅಚ್ಚಕಟ್ಟಾಗಿ ಹೋಗಮ್ಮ ಅಂತ ನಮ್ಮನೆಗ್ ಮಾಡಿ ಸಾಕಾಗ್ತೈತಿ. ನಿಮ್ ಮನೆಗ್ ಇನ್ನೇನ್ ಮಾಡಲ್ಲ. ಓ ಅಮ್ಮ ಅವ್ರ ಮನೆಗೆ ಇಬ್ರ ಹತ್ತಿಳವ್ರಿ ಮಾಡ್ತಾರೆ. ನಮ್ಮನೆಗೆ ನೈನ ನಾನಿಗ್ ಸಾಕಾಯ್ತು ಅಂತ ಹೇಳ್ಬೇಕು, ಯಾರು ಮಾಡಾರಿಲ್ಲ ಒಬ್ಳೆ ಮಾಡ್ಕೊಂತೀನಿ ಅಂತ. ನಂಗೆ ಚೆನ್ನಾಗ್ ರೂಢಿ ಆಗೈತೆ, ಅವಳಗ್ ಚೆನ್ನಾಗ್ ರೂಢಿ ಆಗಿಲ್ಲ. ಅದೇ ಇವ್ರು ನಮ್ಮನೆಗ್ ಬಂದ್ರೆ ಎಲ್ಲಾ ಕೆಲ್ಸ ಮಾಡ್ಕೊಡ್ತಾರೆ, ನಾವ್ ಅವ್ರ ಮನೆಗ್ ಹೋದ್ರೆ ಕೂಕೊಂಡ್ ಎದ್ದು ಬರ್ತೀವಿ. ಇದ್ಯಾವ ಲೆಕ್ಕ ಅಲ್ವಾ ನಟಿ? ಯಾಕೆ 2 ದಿನ ರೆಸ್ಟ್ ತಾಣನ ಅಂತ ಬರ್ತತೆ. ನಾನ್ ನೋಡಿರಿಲ್ 4 ದಿನದ ಕೆಲ್ಸ ಮಾಡಿಸ್ತೀನಿ. ನೋಡಮ್ಮ ನೀನೇನ ಅಮ್ಮ ಅಲ್ವಾ ಮಾಡ್ತಾರೆ ಅಲ್ವೇ, ಎಲ್ಲಾ ಮುಳು ಮಾಡ್ತಾರಲ್ವಾ, ನೀನು ಮಾಡ್ತೀಯಲ್ವಾ? ಬೇಕಾದ್ರೆ ತಿನ್ನಿಸ್ತೀಯಲ್ವಾ ಮಾಡಿ? ತಿನ್ನಿಸ್ತೀನಲ್ವಾ, ಅದು ಇದು ಅಲ್ಲ. ನಮ್ಮನೆಗ್ ಮಾಡೋದೇನಿಲ್ಲ, ಬೆಳಗ್ಗೆ ಕಸ ಗುಡಿಸ್ತಾರೆ, ಮಧ್ಯಾಹ್ನ ಸಾಂಬಾರ್ ಮಾಡ್ತಾರೆ, ಇಷ್ಟೊತ್ನಾಗ ಇಂಥ ಕೆಲ್ಸ ಮಾಡ್ಕೊಡ್ತಾರೆ. ನೋಡಮ್ಮ ಏನೋ ಒಂದ್ ಮಾಡೋದು ಅಲ್ವೇನಮ್ಮ. ಲಕ್ಷ್ಮಜ್ಜಿ ಬರ್ಲಿಲ್ಲ ಎದ್ದು. ಲಕ್ಷ್ಮಜ್ಜಿಗೂ ಕೆಲ್ಸ ಮಾಡ್ಸಾಕಾಗೈತ್, ಮನಿ ಕಾಣೈತೆ. ಇವತ್ತೇ ನಮ್ಮ ಮೊಮ್ಮಗಳು ನಿದ್ದೆ ಮಾಡಕ್ ಬಿಟ್ಟವಳೆ. ಇಲ್ಲ ಯಾಕೋ ಎಷ್ಟು ಟಿಕೆಟ್ ಹೋಗಿವಿ ಅಲ್ಲೂ ಹಳೆ ಗೊರ್ಕೆ ಹೊಡಿತೈತೆ. ಬೇಡ ಸುಮ್ನಿರಮ್ಮ. ಏನ್ ಮಾಡ್ತೀವಿ ಹೂನಮ್ಮ.